ಕಾಂಗ್ರೆಸ್ ನಾಯಕರ ಜೊತೆ ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿಗಳ ಜೊತೆ ನಿಮ್ಮ ಹೆಚ್ಚಿನ ನಂಟು ಉಚ್ಚಾಟನೆ ಆಗೋದಕ್ಕೆ ಪ್ರಧಾನ ಕಾರಣ ಆಯ್ತು. ನೋಡಿ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ರಾಜಕೀಯವಾಗಿ ಬೆಳೆಸಿದಂಥವ್ರು. ಸಹಕಾರ ಕ್ಷೇತ್ರದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀತಕ್ಕಂಥದ್ದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕಾರಣ. ಉತ್ರಳ್ಳಿಲಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸ್ತಕ್ಕಂಥದ್ದಕ್ಕೆ ಶಿವಕುಮಾರ್ ಅವರು ಕಾರಣ. ಯಶವಂತಪುರ ಡಿವೈಡ್ ಆದಮೇಲೆ ಯಶವಂತಪುರಕ್ಕೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಪರಮೇಶ್ವರ್ ಅವರು ಟಿಕೆಟ್ ಕೊಡಿಸ್ತಕ್ಕಂಥದ್ದಕ್ಕೆ ಕಾರಣ. ಜಿಲ್ಲಾಧ್ಯಕ್ಷ ಮಾಡ್ತಕ್ಕಂಥದ್ದಕ್ಕೆ ಡಾಕ್ಟರ್ ಪರಮೇಶ್ವರ್ ಅವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರಣ. ಅಂದರೆ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಗುರುಸ್ತಕ್ಕಂಥದ್ದಕ್ಕೆ ಇವರೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. 2013-18 ಮುಖ್ಯಮಂತ್ರಿಗಳ ಜೊತೆ ಒಡನಾಟ, 5 ವರ್ಷ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅವರ ಕೊಡುಗೆಯಿಂದನೇ 13-18, 18-24 ಗೆಲ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾರಣ. ಇದೆಲ್ಲ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ನಲ್ಲ ಅಂಥೇಳಿ ನಾನು ಶಾಸಕನಾದ ಮೇಲೆ ಅವರಿಗೆ ಹೋಗಿ ಕ್ಷೇತ್ರದ ಅನುದಾನ ಇರ್ಬೋದು, ಮತ್ತೊಂದು ಇರ್ಬೋದು, ಕೇಳ್ತಕ್ಕಂಥದ್ದು ರೂಢಿ ಮಾಡಿದೆ ಅಷ್ಟೇ. ಅದನ್ನೇ ಇವರು ಪಕ್ಷಕ್ಕೆ ಮುಜುಗರ ಅದು ಇದು ಅಂತ ಅನ್ನೋದಾದರೆ, ಇವೆಲ್ಲ ಈಗ ಹೇಳಿದ್ನಲ್ಲ, ಅದರಲ್ಲಿ ಯಾವುದೂ ಕೂಡ ಪಕ್ಷಕ್ಕೆ ಮುಜುಗರ ಆಗಲ್ವಾ? ಈಗ ನೀವು ಉಚ್ಚಾಟನೆ ಆಗುವಂಥ ಸಂದರ್ಭಕ್ಕೆ ಅಥವಾ ಅದಕ್ಕೂ ಮುನ್ನ ಬಿಜೆಪಿ ನಾಯಕರು ಯಾರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಲಿಲ್ವಾ ಕೊನೆಯ ಕ್ಷಣದಲ್ಲಿ? ಒಂದು ನೋಟಿಸ್ ಕೊಡೋಕ್ಕಿಂತ ಮುಂಚೆ ಅಮಿತ್ ಶಾ ಅವರು ಮಾತನಾಡಿದ್ರು. ಅಮಿತ್ ಶಾ ಅವರಿಗೆ ನಾನೇನು ಹೇಳಿದೆ, ಸ್ಟೇಟ್ ಮತ್ತು ನ್ಯಾಷನಲ್ ಯಾವುದೂ ಕೂಡ ನನಗೆ ತೊಂದರೆ ಇಲ್ಲ. ಇಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ಈ ಲೋಕಲ್ ಲೀಡರ್ಗಳು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. ನನಗೆ ಪಕ್ಷದಲ್ಲಿ ಮುಂದುವರಿಕೆ ಉಸಿರು ಕಟ್ಟೋ ವಾತಾವರಣ ಆಗ್ತಾ ಇದೆ. ಇದೇ ಥರ ಕಂಟಿನ್ಯೂ ಆದರೆ ನಾನು ಪಕ್ಷದಲ್ಲಿ ಮುಂದುವರಿಯಲ್ಲ ಸರ್ ಅಂಥೇಳಿ ಅಮಿತ್ ಶಾ ಅವರಿಗೆ ನಾನು ಈ ನೋಟಿಸ್ಗಳೆಲ್ಲ ಕೊಡೋಕ್ಕಿಂತ ಮುಂಚೆನೇ ನಾನು ಅವರಿಗೆ ಮಾಹಿತಿ ಕೊಟ್ಟಿದ್ದೆ. ಅವರು ನಾನು ಹೇಳಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದು ಕೂಡ ಮಾಡಿದ್ರು. ಯಡಿಯೂರಪ್ಪನವ್ರದ್ದು ಮಗ ವಿಜೇಂದ್ರನ್ನು ಇದರಲ್ಲಿ ಏನಿಲ್ಲ, ಪಾಪ ಅವರು ಕರೆಸಿ ಎಲ್ಲ ಮಾತನಾಡಿದ್ರು. ಬಟ್ ಮಿಕ್ಕ ಲೀಡ್ರುಗಳು ಎಲ್ಲ ಕೂಡ ಯಾರೂ ಕೂಡ ಇದನ್ನು ಸರಿಪಡಿಸ್ಬೇಕು, ಇದನ್ನು ಸೆಟೈಟ್ ಮಾಡಿ ಸೋಮಶೇಖರ್ನ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಕೂಡ ಯಾರೂ ಕೂಡ ಮಾಡಲಿಲ್ಲ. ಆಮೇಲೆ ನಾನು ಹೋಗಿ ಮೇಲೆ ಬಿದ್ದು ನನ್ನ ಉಳಿಸ್ಕೊಳ್ಳಿ, ನೀವು ಸೆಟೈಟ್ ಮಾಡಿ ಅಂತಕ್ಕಂಥ ಕೇಳ್ತಕ್ಕಂಥ ಮನಸ್ಸು ನಂದಲ್ಲ. ನಾನು ಕೈ ಬಿಟ್ಟೆ, ಅವರು ಕೈ ಬಿಟ್ಟರು, ಇಷ್ಟೇ.